ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಅಟ್ಲೀಸ್ಟ್ ಮಧ್ಯಾಹ್ನದ ತನಕ ಕೆಲವು ಕಡೆಗಳಲ್ಲಿ ಸ್ಟಾಕ್ ಸಿಗ್ತಾ ಇತ್ತು, ಅಂದ್ರೆ ಗ್ಯಾಸ್ ಸಿಗ್ತಾ ಇತ್ತು. ಬಟ್ ಈಗ ಅದು ಇಲ್ಲ ಅನ್ನೋ ಪರಿಸ್ಥಿತಿ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳು ಕೂಡ ಕ್ಲೋಸ್ ಆಗಿದೆ. ಬೆಳಗ್ಗೆಯಿಂದ ಇದ್ದಂತಹ ಸ್ಟಾಕ್ ಅನ್ನ ಬಂಕ್ಗಳು ಕೊಟ್ಟಿದೆ. ಬಟ್ ಡಿಮ್ಯಾಂಡ್ ಎಷ್ಟಿತ್ತು ಅಂತ ಹೇಳಿದ್ರೆ ಮಧ್ಯಾಹ್ನನೂ ಆಗಿಲ್ಲ. ಆಲ್ರೆಡಿ ಸ್ಟಾಕ್ ಅನ್ಲೋಡ್ ಮಾಡಿ ಎಲ್ರಿಗೂ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ಕೇವಲ 2-3 ಗಂಟೆಗಳಲ್ಲೇ ಕಂಪ್ಲೀಟಾಗಿ ಬಂಕ್ನಲ್ಲಿದ್ದಂತಹ ಸ್ಟಾಕ್ ಕ್ಲೋಸ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಇಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಲೋಡ್ ಯಾವಾಗ ಬರುತ್ತೆ ಅನ್ನುವಂತಹ ಕ್ಲಾರಿಟಿ ಯಾರಿಗೂ ಕೂಡ ಇಲ್ಲ. ಹಡಗುಗಳು ಬರಬೇಕು, ಅದರಲ್ಲಿ ಅನ್ಲೋಡಿಂಗ್ ಪ್ರಕ್ರಿಯೆ ಬೇಕು, ಅದನ್ನು ಟ್ಯಾಂಕರ್ಗೆ ತುಂಬಿಸ್ಬೇಕು, ಸೇಫ್ಟಿ ಚೆಕ್ ಮಾಡಬೇಕು, ಮತ್ತಿಲ್ಲಿ ಬಂದು ಅನ್ಲೋಡ್ ಮಾಡಬೇಕು. ಸೊ ಎಷ್ಟು ಟೈಮ್ ಬೇಕಾಗುತ್ತೋ ಗೊತ್ತಿಲ್ಲ. ಚಾಮರಾಜಪೇಟೆಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ಈಗ ಗ್ಯಾಸ್ ಏನಿರ್ತಾ ಇತ್ತು LPG ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಇಲ್ಲೂ ಕೂಡ ಸಪ್ಲೈ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಯಾವುದೇ ಆಟೋಗಳಿಗೆ ಹಾಕಲಾಗ್ತಾ ಇಲ್ಲ, ಕ್ಲೋಸ್ ಮಾಡಲಾಗಿದೆ. ಬೆಳಗ್ಗೆಯಿಂದ ಇರೋಷ್ಟು ಸ್ಟಾಕನ್ನು ನೀಡಲಾಗಿತ್ತು. ಇಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋದವರು ಕ್ಯೂ ನಿಂತಿದ್ರು. ಈಗ ಬರ್ತಾ ಇದ್ದಾರೆ, ವಾಪಸ್ ನೋಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ಇಲ್ಲಿ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಬೇರೆ ಬಂಕ್ಗಳನ್ನು ಹುಡುಕ್ಲೇಬೇಕಾದಂಥ ಆಯ್ಕೆ. ಬರ್ತಾರೆ, ಬಂದಂಥವರು ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಈಗಾಗಲೇ ಬಂಕನ್ನು ಇಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಕೂಡ ಕೊಡ್ತಾ ಇದ್ದಾರೆ. ಬಂದಿದ್ದಂಥ ಸ್ಟಾಕ್ ಏನಿತ್ತು ಅದನ್ನು ಇರುವಷ್ಟೊತ್ತು ಸಾಕಾಗುವಷ್ಟು ಬಂದಂಥ ಆಟೋ ಚಾಲಕರಿಗೆ ಕೊಟ್ಟಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲೂ ಕೂಡ ನೂರಾರು ಆಟೋಗಳು ಸಾಲಿನಲ್ಲಿ ಬೆಳಗ್ಗೆ ಸಾಲಿನಲ್ಲಿ ನಿಂತು ತುಂಬಿಸ್ಕೊಂಡಿದ್ರು. ಬಟ್ ಈಗ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅಂದರೆ ಖಾಲಿಯಾಗಿರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಇತ್ತ ಸ್ಟಾಕ್ ಕೂಡ ಇನ್ನೂ ಬಂದಿಲ್ಲ. ಸ್ಟಾಕ್ ಯಾವಾಗ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸ್ಟಾಕ್ ಬಂದಾದ ಮೇಲೆ ಮತ್ತೆ ಓಪನ್ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಬಟ್ ಇವತ್ತಿಗೆ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಬಹುಶಃ ಇನ್ನು ನಾಳೆ ಯಾವಾಗ ಸ್ಟಾಕ್ ಬರ್ತದೆ ಆದ ಮೇಲೆ ಮತ್ತೆ ಓಪನ್ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ.